ಈಗ GBA ಬೆಂಗಳೂರಿನಲ್ಲಿ ವಿಂಗಡಣೆಯನ್ನ ಮಾಡಲಾಗಿತ್ತಲ್ಲ, ಅದನ್ನ ಈಗ ಮತ್ತೆ ಮರು ವಿಂಗಡಣೆಯನ್ನ ಮಾಡ್ತಾ ಇದ್ದಾರೆ. ಯಾಕೆ? GBAನ ಕೆಲ ವಾರ್ಡ್ ಹೆಸರು ಈಗ ಬದಲಾವಣೆ ಆಗಿದೆ. ಕೆಲವು ಒಂದಿಷ್ಟು ಟೀಕೆಗಳಿಗೆ ಗುರಿಯಾಗಿತ್ತು. ತಿದ್ದುಪಡಿ ಮಾಡಿ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದೆ ಈಗ ನಗರಾಭಿವೃದ್ಧಿ ಇಲಾಖೆ. 369 ವಾರ್ಡ್ಗಳಲ್ಲಿ ರಸ್ತೆ ಮತ್ತು ಗಡಿ ಚೆಕ್ಬಂದಿ ಕ್ರಮವಾಗಿ ಇರಲಿಲ್ಲ ಅಂತ ಹೇಳಿ 369 ವಾರ್ಡ್ನಲ್ಲಿ 10ಕ್ಕೂ ಹೆಚ್ಚು ವಾರ್ಡ್ಗಳ ಹೆಸರು ಬದಲಾವಣೆಯನ್ನ ಮಾಡಿದ್ದಾರೆ. ಉತ್ತರ ಪಾಲಿಕೆಯಲ್ಲಿ ವಿವಾದಕ್ಕೆ ಕಾರಣವಾಗಿತ್ತು ಆಕಾಶ್ ವಾರ್ಡ್ ಹೆಸರು. ಕಾರಣ ಅದು DK ಶಿವಕುಮಾರ್ ಅವರ ಮಗನ ಹೆಸರು ಅಂತ ಹೇಳಿ ಅದನ್ನ ಚೇಂಜ್ ಮಾಡಿದ್ದಾರೆ ವಾರ್ಡ್ ನಂಬರ್ 2ಕ್ಕೆ. ಇದೀಗ ಏರೋ ಸಿಟಿ ವಾರ್ಡ್ ಅಂತ ಬದಲಾವಣೆಯನ್ನ ಮಾಡಿ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. GBAನ ಕೆಲ ವಾರ್ಡ್ ಹೆಸರು ಬದಲಾವಣೆಯನ್ನ ಕೂಡ ಮಾಡಿದ್ದಾರೆ. ಸೊ ಕೆಲವೊಂದಿಷ್ಟು ಅಲ್ಲಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗಿತ್ತು. ಕಾರಣ ಇನ್ಯಾವುದೋ ಜಾಗಕ್ಕೆ ಹೋಗಬೇಕಾಗಿರುವಂಥ ಏರಿಯಾಗಳು ಇನ್ಯಾವುದೋ ವಾರ್ಡಿಗೆ ಸೇರ್ಪಡೆಯಾಗಿತ್ತು. ಅವುಗಳನ್ನೆಲ್ಲ ನೋಡಿಕೊಂಡು ಮತ್ತೆ ಒಂದಿಷ್ಟು ವಿಂಗಡಣೆ ಮಾಡ್ಕೊಂಡಿದ್ದಾರೆ. ಮೇಲ್ನೋಟಕ್ಕೆ ಹಾಗೆ ಕಾಣಿಸ್ತಾ ಇದೆ, ಬಟ್ ಅಲ್ಲಿ ಲೆಕ್ಕಾಚಾರಗಳು ಇನ್ನೊಂದು ರೀತಿಯಲ್ಲಿರುತ್ತೆ. ಅದೇನು ಅಂತಂದರೆ ಅಲ್ಲಿ ಯಾವುದು ಕಮ್ಯುನಿಟಿ ಜಾಸ್ತಿ ಇರುತ್ತೆ, ಯಾರಿಗೆ ಓಟ್ ಆಗುತ್ತೆ, ಯಾರಿಗೆ ಬೆನಿಫಿಟ್ ಆಗುತ್ತೆ, ಯಾರಿಗೆ ಅಲ್ಲಿ ಹೊಡಿಬೋದು, ಇವೆಲ್ಲ ಲೆಕ್ಕಾಚಾರಗಳಿರುತ್ತೆ. ಹಾಗಾಗಿ ಆ ನಿಟ್ಟಲ್ಲೂ ಕೂಡ ಯೋಚನೆಗಳನ್ನು ಮಾಡ್ಕೊಂಡಿರ್ತಾರೆ. ಮೊದಲು ಮಾಡೋದು ಮಾಡಿಬಿಟ್ಟಿರ್ತಾರೆ. ಇದು ನಮಗೆ ಏಟ್ ಕೊಡುತ್ತೆ, ಬೇಡ ಬೇಡ ಬೇಡ, ಅಲ್ಲಿ ವೋಟರ್ಸ್ಗಳು ನಮಗೆ ಬರ್ತಾರೆ, ನಮ್ಮ ಕಡೆಗಿದ್ದಾರೆ, ಅವ್ರನ್ನ ಇಲ್ಲಿಗೆ ಹಾಕೋಣ, ಈ ಕಡೆದವ್ರನ್ನ ಹಾಕೋಣ, ಇದೆಲ್ಲ ನಡೆಯುತ್ತೆ. ಸೊ 369 ವಾರ್ಡ್ಗಳಲ್ಲಿ ರಸ್ತೆ, ಗಡಿ, ಚೆಕ್ಬಂದಿ ಇವೆಲ್ಲವೂ ಕೂಡ ಇರ್ತಾವಲ್ವಾ, ಅವುಗಳನ್ನೆಲ್ಲ ಸೇರಿಕೊಂಡು ಈಗ ಮತ್ತೆ ಒಂದಿಷ್ಟು ಮರು ವಿಂಗಡಣೆಯನ್ನು ಮಾಡಿಕೊಂಡು ಕೆಲವು ಸೇರಿಸ್ಕೊಂಡಿದ್ದಾರೆ. ಒಂದು 10 ಹೆಸರುಗಳನ್ನು ಬದಲಾವಣೆಯನ್ನು ಮಾಡಿಕೊಂಡಿದ್ದಾರೆ. ಏನೇ ಮಾಡಿದರೂ ಕೂಡ ಜನ ರೋಡ್ ಫಸ್ಟ್ ಮುಚ್ಚ್ರಿ ಅಂತ ಹೇಳ್ತಾ ಇದ್ದಾರೆ, ಗುಂಡಿ ಬಿದ್ದಿರೋದನ್ನು. ಅದಾಗಲ್ಲ ಇವ್ರ ಹತ್ರ.